So hi guys, welcome back to our new vlog. ವಿಶ್ ಯು ಹ್ಯಾಪಿ ಆನಿವರ್ಸರಿ. Thank you so much. ಏನು ಆನಿವರ್ಸರಿಗೆ ಸ್ಪೆಷಲ್? ಹಾಂ ಗೊಜ್ಜು ಜಾಮೂನ್ ಅಷ್ಟೇ. ಅವು ಇದೆಲ್ಲ ನೀವೇ ಮಾಡಿದ್ರಾ? ಎಷ್ಟು ಡೌ ಮಾಡ್ತಾವ್ರು ಗೊತ್ತಾ ಗೈಸ್. ನಮ್ಮಮ್ಮ ಮಾಡಿರೋದು ಬರೀ ದೋಸೆ ಮತ್ತು ಟೊಮೆಟೊ ಗೊಜ್ಜು, ಜಾಮೂನ್ ಬಜ್ಜಿ ಮಾಡಿರೋದು ನಾನು. ಎಷ್ಟು ಡೌ ಮಾಡ್ತಾರೆ. ಅಲ್ಲ ವೆಡ್ಡಿಂಗ್ ಡೇ ಏನಾರ ಸ್ಪೆಷಲ್ ಮಾಡ್ಬೇಕು ತಾನೇ. ದೋಸೆ ಮಾಡ್ಕೊಡ್ತಿದ್ಯಾ? ದೋಸೆ ಸ್ಪೆಷಲ್. ಚಿತ್ರಾನ್ನ ಪುಳಿಯೋಗರೆ ಸ್ಪೆಷಲ್ ಅಲ್ಲ. ಹಾಂ, ದೋಸೆ ಸ್ಪೆಷಲ್ ಮತ್ತೆ. ಇಂಥ ಡೈಲಾಗ್ ಹೊಡೆದ್ಬಿಟ್ಟಮ್ಮ. ಉಪ್ಪಿಟ್ಟು ಚಿತ್ರಾನ್ನ ಪುಳಿಯೋಗರೆ ಮಾಡಿದ್ದೀನಾ? ಅಂದ್ರೆ ನಾನು ಕೇಳ್ತಾ ಇರೋದು ನಾನ್ ವೆಜ್ ಮಾಡಬೇಕು, ಅದು ಸ್ಪೆಷಲ್. ಮಾಡ್ರಿ. ಹಾಂ ಮಾಡಬೇಕು. ಮಸಾಲೆ ದೋಸೆ ತಿನ್ನಿ. ಇದು ಮಸಾಲೆ ದೋಸೆನಾ? ಇನ್ನೇನಂತಾರೆ ಇದಕ್ಕೆ ಮಸಾಲೆ ದೋಸೆ ಅಂದಲ್ಲ ನೋಡು. ಅದಕ್ಕೆ ಸರಿ ಇದೆಲ್ಲಿ ಏನೋ ಆಲೂಗೆಡ್ಡೆ ಪಲ್ಯ ಚಟ್ನಿ ಎಲ್ಲ ಏನೈತೆ ಗೈಸ್. ಇದು ಆಲೂಗೆಡ್ಡೆ ಪಲ್ಯ ನಮ್ಮ ಅಮ್ಮನ ಪ್ರಕಾರ. ಟಿಫನ್ ಅಷ್ಟೇ, ದೋಸೆ ಸ್ಪೆಷಲ್ ಮುಗೀತಾ? ಹಾ ಅಷ್ಟೇ. ನಾ ವೆಡ್ಡಿಂಗ್ ಡೇದು ಸ್ಪೆಷಲ್. ಸರಿ, ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನಾನು ನಿಮ್ಗೇನಾರು ಅನ್ಯಾಯ ಮಾಡಿದ್ನಾ? ನಿಮ್ಮ ಮದ್ವೆಗೆ ನನಗೆ ಕರ್ದೇ ಇಲ್ಲ, ಮೋಸ ತಾನೇ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಕರಿತಿದೀವಲ್ಲ ಇವಾಗಲ್ಲ, ನಿಮ್ಮ ಮದ್ವೆಲಿ ಕರಿಬೇಕು. ಬರ್ತಿದ್ದ ತಾನೇ ನಾನು ಬರು. ಏನು ಕರ್ದಿಲ್ಲ? ಸುಮ್ಮನೆ ಎಷ್ಟು ಬೇಜಾರು ಮಾಡ್ತೀರಾ ಅಂದರೆ, ಎಲ್ರಿಗೂ ರಿಪ್ಲೈ ಮಾಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಮಾಡ್ಬೇಕಲ್ಲ, ಹಾಂ, ಎಲ್ಲರಿಗೂ ರಿಪ್ಲೈ ಮಾಡ್ಬೇಕಲ್ಲ. ಎಲ್ರಿಗೂ ರಿಪ್ಲೈ ಮಾಡಬೇಕಾ? ಅಷ್ಟೊಂದು ಫ್ಯಾನ್ಸ್ ಇಟ್ಟಿದ್ದೀರಾ? ಹೌದಾ? ನೋಡಿ ಗೈಸ್, ನನಗೆ ಇಲ್ಲ, ನಾವು ಅಮ್ಮಂಗೆ ಫ್ಯಾನ್ಸ್ ಇದ್ದಾರೆ ಗೈಸ್. ಇವಾಗ ಐಸ್ ಕ್ಯೂಬ್ ಹಚ್ಕೊಳ್ಳೋ ಟೈಮ್. ಐಸ್ ಕ್ಯೂಬಿಂದ ಫೇಸ್ಗೆ ಏನು ಬೆನಿಫಿಟ್ಸ್ ಅಂದರೆ, ನನಗೆ ಸಿಕ್ಕಿರೋ ಪ್ರಕಾರ ಫೇಸಲ್ಲಿರೋ ಡಸ್ಟ್ ಎಲ್ಲ ಹೋಗುತ್ತೆ, ದೆನ್ ಫೇಸ್ ಮಾತ್ರ ಫ್ರೆಶ್ ಆಗಿರುತ್ತೆ. ಅದಕ್ಕೆ ನಾನು ಐಸ್ ಕ್ಯೂಬಿನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯೂಸ್ ಮಾಡಿ, ಒಳ್ಳೆ ರಿಸಲ್ಟ್ ಇದೆ ಐಸ್ ಕ್ಯೂಬಿಂದ. ಐಸ್ ಈಗ ತಾನೇ ಮನೆಯಲ್ಲಿ ಕೆಲಸ ಎಲ್ಲ ಮಾಡಿದ್ದೀನಿ. ನಮ್ಮ ಮತ್ತೆ ಏನು ಕೆಲಸ ಇರ್ತಾರೆ ಕೇಳೋದು ಬನ್ನಿ. ಇವಾಗ ಏನು ಕೆಲಸ ಅಮ್ಮ? ಏನು ಕೆಲಸ? ಚಿಕನ್ ತಗೋಬೋದು, ಅಡುಗೆ ಮಾಡಬೇಕು. ಅದು ನಿನ್ನ ಕೆಲಸ, ನೀನೇ ತಗೊಬಂದು ನಮಗೆ ಮಾಡಿಕೊಡ್ಬೇಕು. ಬರಲ್ಲ, ಮತ್ತೆ ಕೊಟ್ಟರೆ ಮಾಡ್ತೀನಿ. ತಗೋಬರಲ್ಲ? ಹಾಂ, ಬೇಡ. ಓಕೆ, ಇದೇ ಮಾತು. ಆಮೇಲೆ ಹಂಗೆ ತಗೋಬ ಅಂತ ಹೇಳ್ಬಾರ್ದು. ಸರಿ. ಫ್ರೀಯಾಗಿ ಇವಾಗ ಫೋನ್ ಮಾಡ್ಕೊಂಡು ಕೂತ್ಕೋತೀನಿ ಅಷ್ಟೇ. ಇಷ್ಟು ಇದು ಮಾಡೋರೆಲ್ಲ ವಿಶ್ ಮಾಡೈತಲ್ಲ, ಅದೆಲ್ಲ ಇದಕ್ಕೆ ಏನು ಹಾಕ್ಬೇಕು ನೋಡಿ ಗೈಸ್. ಏನು ಅಪ್ಡೇಟ್ ಆಗ್ಬಿಟ್ಟವ್ರು ನಮ್ಮಮ್ಮ. ವಿಶ್ ಮಾಡಿದ್ರೆಲ್ಲ ಸ್ಕ್ರೀನ್ ಶಾಟ್ ತೆಗೆದು ಸ್ಟೇಟಸ್ಗೆ ಹಾಕ್ಬೇಕಂತೆ. ಏನಮ್ಮ ತಗೊಳ್ಳಿ, ನನಗೆ ಟೈಮ್ ಇಲ್ಲ. ಹೋಗಬೇಡ, ನನಗೆ ಸ್ವಲ್ಪ ಎಡಿಟ್ಸ್ ಇದೆ. ಓಕೆ ಗೈಸ್, ಇವಾಗ ನಮ್ಮಮ್ಮ ಹೇಳಿರೋ ಕೆಲಸ ಅಂದರೆ ಅಂಗಡಿಗೆ ಹೋಗಿ ಚಿಕನ್ ತೊಗೊಬಂದು ನಾವು ಅಮ್ಮಂಗೆ ಕೊಡಬೇಕು. ಇವಾಗ ರೆಡಿ ಆಗಿಬಿಟ್ಟು ಹೋಗಿ ತಗೊಬರೋಣ. ಇಲ್ಲ ಅಂದರೆ ನಾವಮ್ಮ ಅಷ್ಟೇ ಒಂದೇ ಗಣ ಹತ್ಬಿಡ್ತಾರೆ ಗೈಸ್. ಯಾಕೆ ಪಾಪ ಆ್ಯನಿವರ್ಸರಿ ದಿನ ಅನ್ಸೋದು ಬೇಡ. ಲೆಟ್ಸ್ ಗೋ ಗೈಸ್. ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಚಿಕನ್ ತರೋದಕ್ಕೆ ಅಂಗಡಿಗೆ. ಆ್ಯಕ್ಚುಲಿ ಚಿಕನ್ ನೋಡಿದ್ರೆ ಪಾಪ ಅನಿಸುತ್ತೆ, ಬಟ್ ತಿಂದಲೇ ಮಾತ್ರ ಇರೋಕ್ಕಾಗಲ್ಲ. ಇಲ್ಲಿ ನೋಡು, ಅಷ್ಟು ಇಟ್ಕೊಂಬಂದು ನನ್ನ ಕೈ ಹೆಂಗಾಗೈತೆ ನೋಡಮ್ಮ. ದೊಡ್ಡಿದು ಇಲ್ಲಿ ನೋಡಿ ಗೈಸ್, ನನ್ನ ಕೈ ಹೆಂಗಾಗೈತೆ, ದೊಡ್ಡಿದು ಅಂತೆ. ಅಷ್ಟು ವೆಯ್ಟ್ ಇಟ್ಕೊಂಬಂದಿದ್ದು ಒಂದೇ ಕೈಯಲ್ಲಿ ನೋಡಿ. ಇಲ್ಲಿ ಫುಲ್ ವೈಟ್ಗೆ ಆಗಿಬಿಟ್ಟಿದೆ ಗೈಸ್. 10 ಮಿನಿಟ್ಸ್ ಮಲಗಿದೆ ದೊಡ್ಡಷ್ಟರಲ್ಲಿ. ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ. ಯಾಕೆ ಗೊತ್ತಾ? ಊರೇ ನಮ್ಮ ಗೆಸ್ಟ್ ಊಟ ಮಾಡ್ತಿದ್ದಾರೆ ಆಲ್ರೆಡಿ. ನಮ್ಮ ಮನೆಗೆ ಬಂದು ನಮ್ಮಮ್ಮ ಪ್ರಿಪೇರ್ ಮಾಡಿದ್ದಾರೆ. ಹಾಯ್ ನೋಡಿ ಗೈಸ್, ಇವರೇ ನಮ್ಮ ಗೆಸ್ಟ್, ನಮ್ಮ ಮನೆ ಗೆಸ್ಟ್ ಇವರು. ಪಾಪ ಗೈಸ್, ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗೋದು ಗೈಸ್? ಮಾರ್ನಿಂಗ್ 5:15 ಹೋದ್ರೆ ಪಾಪ ಬರೋದು 6ಗೆ. ಇವತ್ತು ಸ್ಯಾಟರ್ಡೇ ಅಂತ ಸ್ವಲ್ಪ ಬೇಗ ಬಂದಿದ್ದಾನೆ. 3 o'clock ಬಂದಿದ್ದಾರೆ ನಮ್ಮ ಮನೆಗೆ ಗೆಸ್ಟ್ ಇವರು. ವ್ಲಾಗಲ್ಲಿ ಹಾಯ್ ಹೇಳ್ತಾರೆ, ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್ ಮಾಡ್ತಾರೆ ಅಷ್ಟೇ. ಮಿಡಲಲ್ಲಿ ಸಿಕ್ಕದೇ ಇಲ್ಲ ನಮ್ಮ ಗೆಸ್ಟ್ ಇವರು. ಫುಲ್ ಬ್ಯುಸಿ ಪರ್ಸನ್ ಆಗಿಬಿಟ್ಟಿದೆ. 10th ಅಲ್ಲ ಗೈಸ್, ಸೊ ಬ್ಯುಸಿ ಆಗಿಬಿಟ್ಟು ಪಾಪ. ನಿದ್ದೆ ಹಾಳು ಮಾಡ್ಬೇಕು ವರುಣ್. ಒಳ್ಳೇದು ಮಾಡ್ತದ ವರುಣ್, ಟೈಮ್ 7:15 ಇದು. ಬೇಗ ಎದೋ ಜೆರಾಕ್ಸ್ ಮಾಡಿಸ್ಕೊಬರ್ಬೇಕು. ಎದೋ ಬೇಗ, ಜಲ್ದಿ. ನೋಡಿ ಗೈಸ್, ಅಷ್ಟು ಎಬ್ರಿಸ್ತಾ ಇದ್ರು. ಫುಲ್ ರೆಸ್ಪೆಕ್ಟೇ ಇಲ್ಲ ನನಗೆ. ಮಮ್ಮಿ ಮದುವೆಯಾಗಿ ಎಷ್ಟು ವರ್ಷ ಆಯಿತು? 24 ವರ್ಷ. 24 ವರ್ಷ. 24 years ಆಫ್ ಟುಗೆದರ್ನೆಸ್ ಗೈಸ್. ಏನು ಅನಿಸ್ತಾ ಇದೆ? 24 ವರ್ಷ ಜೊತೆಲಿದ್ದೀರಾ? ಅನಿಸ್ತದೆ. ಹಾಂ, ನಿಮ್ಮ ಹಸ್ಬೆಂಡ್ ಬಗ್ಗೆ ಸ್ವಲ್ಪ ಹೇಳಿ.
ಮಾಮೂಲಿ ಮದುವೆ ಆಗೋದು ಇದು ಇರ್ತದೆ. ಕಷ್ಟಗಳು ಸುಖಗಳು ಅದ್ರ ತೆಂಗಿ ಕೂಡ ಟಾರ್ಚರ್ಗಳು. ಗೈಸ್, ನಾನು ನನ್ನ ತಮ್ಮ ಒಂದೊಂದು ಮುತ್ತು ರತ್ನಗಳ ಥರ ನಮ್ಮನ್ನ ಹೋಗಿ ಕಾಟ ಕೊಡ್ತೀರಾ ಅಂತ ಹೇಳ್ತವ್ರೆ. ಈಗ ಚಿಕ್ಕದ್ರಲ್ಲಿ ಕೊಟ್ಟಿರೋ ಕಾಟಗಳು ಆ ಚಿಕ್ಕ ಮಕ್ಳಲ್ಲಿ ಅದು ಕಾಮನ್ ಅಲ್ಲ. ಪ್ರೆಸೆಂಟ್ ಇವಾಗ ಏನು ಅನಿಸ್ತಾ ಇದೆ ನಮ್ಮ ಬಗ್ಗೆ ಅಂತ ಕೇಳಿದ್ದು, ಚಿಕ್ಕ ವಯಸ್ಸಲ್ಲ. ಇವಾಗ ಏನು ಅನ್ನಿಸ್ತದೆ? ಮಾಮೂಲಿ ಓದ್ತಾ ಇದ್ದೀರಾ ಇನ್ನ? ಅಲ್ಲ, ನಮ್ಮನ್ನ ಕಾಟ ಕೊಡ್ತೀವಿ ಅಂತ ಹೇಳಿದ್ರಲ್ವ ಗೈಸ್, ಅದಕ್ಕೆ ಕೇಳ್ತಾ ಇದ್ದೀನಿ ಏನು ಕಾಟ ಕೊಡ್ತೀವಿ ನಿಮ್ಗೆ? ಇವಾಗಂದ್ರೆ ಬುದ್ಧಿ ಬತ್ತೈತೆ, ಕಾಟ ಏನು ಕೊಡ್ತಿಲ್ಲ ಅಲ್ವಾ? ಚಿಂದಂತ ಮಕ್ಳಲ್ವಾ ನಾನು? ನೀವು ಫಸ್ಟ್ ಚೆನ್ನಾಗಿ ಓದಿ ಹಾಂ, ಕೆಲಸ ಸೇರ್ಕೊಂಡು ಸಂಬಳ ತಂದ್ಕೊಟ್ರೆ ಚಿನ್ನದಂತ ಮಕ್ಕಳು. ನೋಡಿ ಗೈಸ್, ಇದಕ್ಕೆ ವ್ಯಾಲ್ಯೂ, ಇದಕ್ಕಲ್ಲ. ಹೌದು, ಅದಿದ್ರೆ ತಾನೇ ಜೀವನ ನಡೆಯೋದು. ಹಂಗಂತ 4-5 ವರ್ಷ ಚೆನ್ನಾಗಿ ಕೆಲಸ ಮಾಡು, ಆಮೇಲೆ ಅಂತರ ಮದುವೆ ಮಾಡು. ಹೌದು, ನಿನಗೆ ಯಾರು ನಾನು ಮದುವೆ ಆಗುತ್ತೀನಿ ಅಂತ ಹೇಳಿದ್ದು? ಯಾರು ಹೇಳಬೇಕು? ನಾವು ಎತ್ತಿದೀವಿ, ನಾವು ಸಾಕಿದೀವಿ, ನಾವು ಮದುವೆ ಮಾಡ್ತೀವಿ. ಮದುವೆ ಮಾಡೋದು ನೀವು, ಬಟ್ ಆಗೋಳು ನಾನು ಆಗಲ್ಲ ಮದುವೆ. ಎಲ್ಲರ ಮಠ ನೋಡು ಗೈಸ್, ಯಾವ್ದಾರ ಒಳ್ಳೆ ಚೆನ್ನಾಗಿರೋ ಗರ್ಲ್ಸ್ ಮಠ ಹೇಳಿ ಗೈಸ್, ಸೇರ್ಕೊಂಡ್ಬಿಡ್ತೀನಿ. ಚುಂಚನಗಿರಿ ಮಠಕ್ಕೆ ಹೋಗಿ. ಹಾಂ, ಚುಂಚನಗಿರಿ ಮಠ ಅದರಲ್ಲಿ ಬರೀ ಗರ್ಲ್ಸ್ ಮಠ ಇದೆಯಾ? ಗರ್ಲ್ಸ್ ಕಾಲೇಜ್ ಆಯ್ತು. ಕಾಲೇಜ್ ಬೇಡ, ಗರ್ಲ್ಸ್ ಮಠ ಇದ್ರೆ ಕಮೆಂಟ್ ಮಾಡ್ತೀನಿ. ಹಾಂ, ಸೇರ್ಕೊಂತೀನಿ. ಹೌದು, ಮಠಕ್ಕೆ ಸೇರ್ಕೊಬೇಕು ಗೈಸ್, ನಮ್ಮ ಅಪ್ಪನ ಆಸ್ತಿ ಇಲ್ವಾ? ಅಬ್ಬಬ್ಬಬ್ಬ ಲ್ಯಾಟ್ರಿ. ಅಷ್ಟೇ, ಅದನ್ನು ಎಂಜಾಯ್ ಮಾಡ್ಕೊಂಡಿರೋದು. ಇವತ್ತು ನಿಮ್ಮ ವೆಡ್ಡಿಂಗ್ ಡೇ. ಒಂದು ಖುಷಿ, ಇನ್ನೊಂದು ದುಃಖ, ಏನು ಹೇಳಿ? ಇನ್ನೊಂದು ನಮ್ಮ ಮಗಳು, ದೊಡ್ಡ ಮಗಳು ತೀರೋಗಿ ಇವತ್ತೇ. ಗೈಸ್, ನಮ್ಮ ಅಪ್ಪ ನಮ್ಮ ಅಮ್ಮನ ವೆಡ್ಡಿಂಗ್ ಡೇ ದಿನನೇ ನಮ್ಮ ಅಕ್ಕ ಸ್ವಂತ ಅಕ್ಕ ತಿರೋಗಿದ್ದು. ಇವರಿಗೆ 3 ಮೆಂಬರ್ಸ್ ಮಕ್ಕಳು. ಫಸ್ಟು ನೋಡಿ ಗೈಸ್, ತೋರಿಸ್ತೀನಿ. ಇವರೇ ನಮ್ಮ ಅಕ್ಕ, ಫಸ್ಟ್ ಇವರೇ ಹುಟ್ಟಿದ್ದು. ಹ್ಯಾಂಡಿಕ್ಯಾಪ್ಟ್, 15 ಇಯರ್ಸ್ ಇದ್ದರು, ತೀರೋಗ್ಬಿಟ್ರು. ಸೆಕೆಂಡ್ ನಾನು, ಥರ್ಡ್ ನನ್ನ ತಮ್ಮ ಅಲ್ವಾ? ಅಂದರೆ ನಮ್ಮ ಫ್ಯಾಮಿಲಿ, ನಮಗೆ ನಮ್ಮ ಮನೇಲಿ ಇರೋರಿಗೆ ಒಂದು ಖುಷಿ, ಒಂದು ಬೇಜಾರು, ಎರಡು ಒಂದೇ ದಿನ ಅದಂತೆ. ಏನು ಹೇಳ್ತೀರ ಅದ್ರ ಬಗ್ಗೆ? ನಾನು ಅದಕ್ಕೆ ಏನೋ ಆ್ಯನಿವರ್ಸರಿ ಆಚರಿಸ್ಕೊಳ್ಳಲ್ಲ ಅಂತ ಹೇಳಿ. ಅದಕ್ಕೆ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಲ್ಲ. ಕೇಕ್ ಕಟ್ ಮಾಡಿಸಲ್ಲ ಗೈಸ್ ಈ ಸಲ. ಬೇಡ. ಓಕೆ, ಜೆರಾಕ್ಸ್ ಮಾಡಿಸ್ಬೇಕು ತಾನೆ, ನಾನು ಮಾಡಿಸ್ಬೇಕು. ನಡಿ ಹೋಗೋಣ, ನಡಿ, ಚಲೋ. ಬಾಯ್ ಮಮ್ಮಿ. ನಮ್ಮ ಅಮ್ಮಂಗೆ ಜೆರಾಕ್ಸ್ ಮಾಡಿಸ್ಕೊಂಬರ್ತೀವಿ ಅಂತ ಸುಮ್ಮನೆ ಹೇಳ್ಬಿಟ್ಟು ಬಂದಿರೋದು, ಬಟ್ ನಾವು ಹೋಗ್ತಿರೋದೇನು ಗೈಸ್, ಕೇಕ್ ತರಕ್ಕೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ ಗೈಸ್. ಇವಾಗ ಕೇಕ್ ತೊಗೊಂಡು ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಕೇಕ್ ತೋರಿಸ್ತೀವಿ ಯಾರ್ಯಾರು ಬಂದವ್ರು ನಮ್ಮ ಮನೆಗೆ ಇವತ್ತು? ಗೈಸ್, ಗೈಸ್ ಕಣ್ಣು ಕಾಣಿಸ್ತಾ ಇದೆಲ್ಲ ನೆಟ್ಟಿ ತಂದು ನಾವು ಹಾಲಲ್ಲೇ ಕೂತ್ಕೊಂಡವ್ರೆ. ಹಾಯ್, ಯಾರೋ ಬರಲ್ಲ ಅಂತಿದ್ರು ನಮ್ಮ ಮನೆಗೆ. ಇವರೇ ಗೈಸ್, ಇವ್ರದ್ದು ಗೈಸ್ ಏನಿಲ್ಲ. ಆಮೇಲೆ ಇವಳು ಕೇಕ್ ನಾವು ತಿನ್ನೋದು ನೋಡಿ ಶಾಪ್ ಹಾಕ್ಬಿಟ್ಟು ಹೊಟ್ಟೆ ನೋವು ಬರುತ್ತೆ ಅಂತ ಫೋರ್ಸ್ ಮಾಡಿದೆ ಅಷ್ಟೇ. ಹಾಯ್ ಹಾಯ್ ಗೈಸ್, ಏನ್ ಗೊತ್ತಾ, ಇವನ್ನ ಕಿಂಡಲ್ ಮಾಡಿದ್ರೆ ಫುಲ್ ನಗು ಬರುತ್ತೆ. ಇವಳು ಪಾಪ, ಈ ಹುಡುಗ ಅಮಾಯಕ, ಇವನು ತಗೊಂಡು ಗೈಸ್, ಇವ್ರನ್ನ ಗೈಸ್, ಇವನ್ ಎಂತ ಖತರ್ನಾಕ್ ಅಂದ್ರೆ ಅಂತಿಂತ ಖತರ್ನಾಕ್. ಗೈಸ್, ಪಾಪ ನಮ್ಮಣ್ಣ ದೇವದಾಸ್ ಆಗ್ಬಿಟ್ಟವನೆ ಗೈಸ್. ಹುಡುಗಿರು ಕಣ್ಣಾಕಿ ಹಾಕಿ ದೃಷ್ಟಿ ಆಗ್ಬಿಟ್ಟೈತು ಅವನಿಗೆ. ಅಲ್ವಾ ಚಿನಿ? ಹುಡುಗಿರ್ ಫ್ಯಾನ್ಸ್ ಜಾಸ್ತಿ ಅಲ್ವಾ ಚಿನಿ? ಹಂಗೆಲ್ಲ ಹೇಳ್ಬೇಡ, ಆಮೇಲೆ ಬೀಳೋರು ಬೀಳಲ್ಲ ಹುಡುಗಿರು. ಇಲ್ಲ ಗೈಸ್, ಹುಡುಗಿರ್ ಫ್ಯಾನ್ಸ್ ಜಾಸ್ತಿ. ಅಳ್ಬೇಡ ಬಿಡು, ಆಯ್ತು, ಹುಡ್ಕನ ಬೇಕು. ಆಯ್ತಾಯ್ತು, ಹುಡುಕ್ತೀವಿ. ವೇಣು ವೇಣು ವೇಣು, ನೀನಂದ್ರೆ ನಂಗೆ ಇಷ್ಟ. ನಿಜವಾಗ್ಲು ನೀನಂದ್ರೆ ತುಂಬಾ ಇಷ್ಟ. ಏನಾದ್ರೂ ಹೇಳೋ ಅಲ್ಲಿ, ನೀನಂದ್ರೆ ನಂಗೆ ಇಷ್ಟ. ಗೈಸ್, ಇದೇನೋ ಗೊತ್ತಿಲ್ಲ, ಈ ತರ ರಿಪ್ಲೈ ಕೊಡ್ತಾವನೆ. ನೀನಂದ್ರೆ ಇಷ್ಟ. ಅಯ್ಯೋ, ಎಲ್ರು ಗೆಟ್ ಔಟ್. ಇಲ್ಲ ಇಲ್ಲ, ನಮ್ಮಮ್ಮ ಬಂತಲ್ಲ, ಅದಕ್ಕೆ ಚೂರು ರೆಡಿ ಆಗ್ಬೇಕಂತೆ ಅವರು, ಅದಕ್ಕೆ
ಗೈಸ್ ಅಲ್ಲ ನಾವಮ್ಮ ಕೇಕೆ ಕಟ್ ಮಾಡೋದು ಅಂದ್ರೆ ಇವಾಗ ಅಲ್ಲಿ ನೋಡಿ ಗೈಸ್ ಹೊಸ ಡ್ರೆಸ್ ಇಟ್ಕೊಂಡು ರೆಡಿ ಆಗಕ್ಕೆ ಬಂದವ್ರೆ. ಗೈಸ್ ನೆಟ್ಟಿಗೆ ಒಂದು ಕೇಕ್ ಬಾಕ್ಸ್ ಕಟ್ ಮಾಡಕ್ ಬರಲ್ಲ, ಕೈಯಲ್ಲಿ ಕಟ್ ಮಾಡಿ ನಮಗ್ ಬರಲ್ಲ. ಚಿಕ್ಕ ಹುಡುಗ ಅಲ್ವಾ. ಮತ್ತೆ ನಮ್ಮ ಅಣ್ಣ ಅಲ್ಲ ನಿನ್ಗೆ ಅಣ್ಣ ಅಂತೀಯ, ಕಾಮಿಡಿ ಸ್ಪಾರ್ಕಲ್ ಕಸ್ಟಮೈಸ್ ಮಾಡಿಸಿದ್ರೆ ಆ ತರ ಕ್ಯಾಂಡಲ್ ಕೊಡ್ತಾರೆ, ಅಂಗಡಿಲಾದ್ರೆ ಮಾಮೂಲಿ ಈ ತರ ಸ್ಪಾರ್ಕಲ್. ಗೈಸ್ ಇದೇ ನಮ್ಮಪ್ಪ ನಮ್ಮಮ್ಮ ವೆಡ್ಡಿಂಗ್ ಆನಿವರ್ಸರಿ. ಇದು ಕೇಕ್ ಕ್ಯೂಟ್ ಆಗಿದೆ ಅಲ್ವಾ, ಸ್ಪಾರ್ಕಲ್ ಚೆಕ್ ಬರ್ತಾ ಗೈಸ್. ಮಕ್ಕೆ ಬೊಕ್ಕ ಅಂತ ಬಿಟ್ಬಿಡಿ ಅದಕ್ಕೆ ಹೇಳಿದ್ದು. ಹ್ಯಾಪಿ ಆನಿವರ್ಸರಿ. ಇಲ್ಲ ನೋಡ್ರು ಬರ್ಡೇ ಅಲ್ಲ ಆನಿವರ್ಸರಿ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ, ಅದೇ ದಾರಿ ಅದೇ ತಿರುವು ಈ ಪಯಣ ನೂತನ. ನನ್ನ ಮೋಡ ನನ್ನ ಹಾಡು ನನ್ನ ಕನಸೇ ಒಮ್ಮೆ ನೋಡು, ನನ್ನ ಚೆಲುವಿನ ನಂದನ. ಏನು ಮಧುರೈ ಬಂಧನ, ಏನೇ ಬರಲಿ ಜೊತೆಯಾಗಿ ನೀನೆ ನನ್ನ ಕಥೆಯಾಗಿ ನೀಡುವ ಬಂಧನ. ಮದುವೆಗೆ ಎಷ್ಟು ವರ್ಷ? ಬೆಳಿಗ್ಗೆ ತಾಳಿ ಕಟ್ಟಾಯ್ತಾಲೆ 23 24. ಅಪ್ಪ ಸದ್ಯ ಹೇಳ್ಬಿಟ್ಟ. ಕರೆಕ್ಟ್. ಅಷ್ಟೇ. ಮತ್ತೆ ಫೋಟೋ ಪೋಸ್ಗ 1 ಸೆಕೆಂಡ್. ಹ್ಯಾಪಿ ಆನಿವರ್ಸರಿ ಬೋತ್ ಆಫ್ ಯು. ಬರ್ತಡೆಗೆ ಅಂದ್ರೆ ನನಗೆ ಜನ್ಮ ಕೊಟ್ಟಿದ್ದ ತಾಯಿ ಅವತ್ತ ಬರ್ತಡೇ ದಿವಸ ಇದ್ರು. ಇವತ್ತು ಏನ್ ಕೊಟ್ಟಿದ್ದ ಬಾಮಿದ ಹೆಣ್ ಕೊಟ್ಟಿರೋ ಬಾಮ ಇದ್ದ ಕೊಟ್ಟಿರೋ ಬಾಮಿದ. ಇವತ್ತು ಮದ್ವೆ ದಿವಸ ಅವ್ರೆ ದಿವಸ ಅವ್ರು ಸೇರ್ಕೊಂಡವ್ರೆ. ಬರ್ತಡೇ ದಿವಸ ನಿಮ್ಮಮ್ಮ ಇದ್ರು. ಬರ್ತಡೇ ದಿವಸ ಅಮ್ಮ ಮದುವೆ ಮಾಡಿತ್ತು. ಅವ್ರಣ್ಣ ಬಂದವ್ರೆ. ಹೆಂಗೆ ದೇವ್ರಿಂದ ಇವಾಗ ಅದನ್ನೇ ದೇವ್ರ ಕ್ರಿಯೇಟ್ ಮಾಡೋ ಮೂಮೆಂಟ್ಸ್ ಅಲ್ವಾ. ಯಾವ್ಯಾವ ಟೈಮ್ಗೆ ಯಾರ್ಯಾರು ಇರ್ಬೇಕು ಏನೇನಾಗ್ಬೇಕು ಹಾಗೆ ಆಗುತ್ತೆ. ಗೈಸ್ ಇವರ ಫೇವ್ರೇಟ್ ಅಣ್ಣ ಅವರು. ಖುಷಿನಾ? ಫುಲ್ ಹ್ಯಾಪಿಯೇ. ವಿಶ್ ಬೇರೆ ಮಾಡಿಬಿಟ್ರು. ಗೈಸ್ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಗೈಸ್. ಅಷ್ಟೇ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ.